ಇನ್ನು ಹಬ್ಬದ ಖುಷಿಯಲ್ಲಿ ಸ್ವೀಟ್ ತಿನ್ನೋ ಮುನ್ನ ಎಚ್ಚರ. ದೀಪಾವಳಿ ಹಬ್ಬಕ್ಕೆ ಎಲ್ಲೆಂದರಲ್ಲಿ ಸ್ವೀಟ್ ಖರೀದಿಯನ್ನ ಮಾಡಬೇಡಿ. ಹಬ್ಬದ ಖುಷಿಯಲ್ಲಿ ಮೈ ಮರೆತ್ರೆ ಆರೋಗ್ಯ ಕೈ ಕೊಡೋದು ಫಿಕ್ಸ್. ನೀವು ಚಪ್ಪರಿಸಿ ತಿನ್ನುವಂತಹ ವೆರೈಟಿ ಸ್ವೀಟ್ಗಳು ಎಷ್ಟರ ಮಟ್ಟಿಗೆ ಸೇಫ್? ಈಗಾಗಲೇ ನಾವು ಗಮನಿಸಿದ್ವಿ, ಹಿಂದೆ ಕೂಡ ಅನೇಕ ಆಹಾರ ತಿನಿಸುಗಳು ಸೇಫ್ ಅಲ್ಲ ಅನ್ನೋದು ಟೆಸ್ಟ್ಗಳಿಂದ ಗೊತ್ತಾಗಿತ್ತು. ಈಗ ಮತ್ತೆ ಅದೇ ರೀತಿಯ ಪರೀಕ್ಷೆಗೆ ಈಗ ಹಲವು ಸ್ವೀಟ್ಗಳನ್ನು ಈಗ ರವಾನಿಸಲಾಗಿದೆ. ಆಹಾರ ಪದಾರ್ಥಗಳ ಸುರಕ್ಷತೆ ಗುಣಮಟ್ಟ ಕುರಿತು ಮೆಗಾ ಆಪರೇಷನ್ ನಡೆಸಲಾಗಿದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕಲಬೆರಕೆ ವಿರುದ್ಧ ಸಮರ ಸಾರಿದೆ ಇಲಾಖೆ. ಪ್ರಮುಖವಾಗಿ ಬಾಯಿ ಚಪ್ಪರಿಸಿ ತಿನ್ನುವಂತಹ ಜಹಾಂಗೀರ್, ಲಾಡು ಸೇರಿದಂತೆ ಹಲವು ಸಿಹಿ ತಿನಿಸುಗಳಲ್ಲಿ ಕಲಬೆರಕೆ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಸಿಹಿ ತಿನಿಸುಗಳು ಹಾಗೂ ಇತರೆ ಆಹಾರ ಉತ್ಪನ್ನಗಳನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ರಾಜ್ಯಾದ್ಯಂತ ಸಿಹಿ ತಿನಿಸುಗಳ ಸ್ಯಾಂಪಲ್ ಅನ್ನು ಪಡೆದು ಲ್ಯಾಬ್ಗೆ ರವಾನಿಸಲಾಗಿದೆ. ಟೆಸ್ಟ್ಗೆ ಒಳಪಡಿಸಲಾಗಿದೆ. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಇವುಗಳನ್ನ ಪರೀಕ್ಷೆಗೆ ಒಳಪಡಿಸಿದೆ. ಸುಮಾರು 20ಕ್ಕೂ ಹೆಚ್ಚು ಸಿಹಿ ತಿನಿಸುಗಳ ಸ್ಯಾಂಪಲ್ಗಳ ಟೆಸ್ಟ್ ಆಗೋದಿದೆ. ನವೆಂಬರ್ ಮೊದಲ ವಾರ ಇಲಾಖೆಯ ಕೈ ಸೇರುತ್ತೆ ಇದರ ರಿಪೋರ್ಟ್. ಹೀಗಾಗಿ ಯಾವುದು ಸೇಫ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದಕ್ಕೂ ಮುನ್ನ ಎಲ್ಲೆಂದರಲ್ಲಿ ಸ್ವೀಟ್ಗಳನ್ನು ಖರೀದಿ ಮಾಡೋದಕ್ಕೂ ಮುನ್ನ ಎಚ್ಚರ. ಸುಮಾರು 20ಕ್ಕೂ ಹೆಚ್ಚು ಸಿಹಿ ತಿನಿಸುಗಳ ಸ್ಯಾಂಪಲ್ ಅನ್ನ ಟೆಸ್ಟ್ ಮಾಡೋದಕ್ಕೆ ದೀಪಾವಳಿಯ ಸಂದರ್ಭದಲ್ಲಿ ಈಗ ಕಳುಹಿಸಲಾಗಿದೆ. ಇನ್ನಷ್ಟೇ ಅದರ ರಿಪೋರ್ಟ್ ಬರಬೇಕಾಗಿದೆ. ಆಹಾರ ಪದಾರ್ಥಗಳ ಸುರಕ್ಷತಾ ಗುಣಮಟ್ಟ ಕುರಿತು ಮೆಗಾ ಆಪರೇಷನ್ ಅನ್ನು ನಡೆಸ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.